ಡಿಸಿಎಂ ಡಿಕೆ ಪರವಾಗಿ ಇಕ್ಬಾಲ್ ಹುಸೇನ್ ಮತ್ತೆ ಬ್ಯಾಟಿಂಗ್. ಡಿಸಿಎಂ ಡಿಕೆ ಯಾಕೆ ಅಸಹಾಯಕ್ಕೆ ತೋಡ್ಕೊಳ್ತಾರೆ? ಪಿಕ್ಚರ್ ಬಾಕಿ ಇದೆ ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಯಾಕೆ ಅಸಹಾಯಕತೆ ತೋಡ್ಕೊಳ್ತಾರೆ? ಪಿಕ್ಚರ್ ಬಾಕಿ ಇದೆ, ಕಾದ್ ನೋಡಿ ಅಂತ ಡಿಕೆಶಿ ಆಪ್ತ ಹೇಳಿದ್ದಾರೆ. ವೇಟ್ ಅಂಡ್ ಸಿ ಎಂದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್. 5 ವರ್ಷ ಸಿಎಂ ಎಂದಿರುವ ಸಿದ್ದರಾಮಯ್ಯ ಅಭಿಪ್ರಾಯ, ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಅವರ ಶಕ್ತಿಗೆ ಹೇಳಿದ್ದಾರೆ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಇದು. ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು, ಬಾಯಿಗೆ ಪ್ಲಾಸ್ಟರ್ ಹಾಕು ಅಂತ ಹೇಳವ್ರೆ. ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದರೆ ನಾನು ಏನು ಮಾಡೋದು? ನಾನು ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ. ನನಗೀಗ ನೋಟಿಸು, ಬಾಯಿಗೆ ಪ್ಲಾಸ್ಟ್ರು, ಇವೆರಡೂ ಸ್ವಲ್ಪ ನಂಗೆ ಒಂಚೂರು ಸ್ವಲ್ಪ ಈಗ ಡಿಕೆ ಶಿವಕುಮಾರ್ ಅವರೇ ಅಸಹಾಯತೆ ತೋಡ್ಕೊತಾ ಇದ್ದಾರೆ. ಯಾಕೆ ಸಿಎಂ ಕಾದು ನೋಡ್ರಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಮಾತಿನ ಅರ್ಥ ಏನು ಸರ್? ಕಾದು ನೋಡಿ, ಮಾತಿನ ಅರ್ಥ ಕಾದು. ಪವರ್ ಶೇರಿಂಗ್ ಬಗ್ಗೆ ರೈಟ್ ಟೈಮ್ ಹೇಳಿದ್ದೇವೆ ಅಷ್ಟೇ. ಇದು ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ. ಯಾವಾಗ ಅವಶ್ಯಕತೆ ಇದೆ, ಕಾಲ ಕೂಡ್ ಬಂದಿದೆ, ಅಭಿಪ್ರಾಯ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀವಷ್ಟೇ. ದೂರದೃಷ್ಟಿ ಇಟ್ಕೊಂಡು ನಾವು ಹೇಳಿಕೆ ನೀಡ್ತಾ ಇದ್ದೀವಿ. ಈಗ ಏನ್ ನಡೀತಾ ಇದೆ, ಮುಂದೇನಾಗ್ಬೋದು ಮನವರಿಕೆ ಇದೆ. ಡಿಕೆ ಅವರನ್ನ ಸಿಎಂ ಮಾಡಬೇಕು ಅನ್ನುವ ಅಭಿಲಾಷೆ ಅಲ್ಲ, ಪಕ್ಷ ಉಳಿಬೇಕು, 2028ಕ್ಕೆ ಅಧಿಕಾರಕ್ಕೆ ಬರಬೇಕು. ಇದು ಕೈ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ. ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು, ವಸ್ತುಸ್ಥಿತಿಯನ್ನು, ಏನಿವತ್ತು ನಡೀತಾ ಇದೆ, ಮುಂದಕ್ಕೆ ಏನಾಗಬಹುದು, ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದೆ ಅಂದ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನಾವು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ, ಪಕ್ಷ ಉಳ್ಕೊಳ್ಬೇಕು, ಮುಂದಕ್ಕೆ ಪಕ್ಷ ಸಂಘಟನೆಯಾಗಿ 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು. ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲನೂ ಕೂಡ ನಾವು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದೇವೆ. ಹೊರತು ನಿಮ್ಮ ಈ ಒಂದು ಸ್ಟೇಟ್ಮೆಂಟ್ಗೆ ಸರ್, ಬಿಜೆಪಿ ನಿಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ಗೆ ಬಿಜೆಪಿ ಅವರು ಒಂದು ಟ್ಯಾಂಕ್ ಕೊಡ್ತಿದ್ದಾರೆ. ತೊಟ್ಲು ತಗೋವಂಥದ್ದು, ಮಗುವನ್ನು ಚುಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು. ಅದು ನಮ್ಮ ಜಯಮಾನದಲ್ಲಿ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಈ ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅವ್ರು ಹೇಳ್ಕೋಬೋದು. ನಮ್ಮ ಜಯಮಾನದಲ್ಲೂ, ಶಿವಕುಮಾರ್ ಸಾಹೇಬರ ಜಯಮಾನದಲ್ಲೂ ಇಲ್ಲ, ನಮ್ಮ ಜಯಮಾನದಲ್ಲೂ ಇಲ್ಲ. ಸರ್, ಇದು ಪದೇ ಪದೇ ಚರ್ಚೆ ಆಗುತ್ತೆ, ಒಂದಷ್ಟು ಕಾಲ ಸುಮ್ಮನೆ ಆಗುತ್ತೆ, ಮತ್ತೆ ತಿರ್ಗಾದು ಮುನ್ನೆಲೆಗೆ ಬರುವಂಥದ್ದು ಈ ಪವರ್ ಶೇರಿಂಗ್ ವಿಚಾರ ಸರ್. ನೋಡಿ, ಯಾವಾಗ ಅವಶ್ಯಕತೆ, ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ. ನಂದಿಗಿರಿಧಾಮದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಸರ್, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು ಗಮನಿಸ್ತಾ ಇದ್ವಿ. ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ. ಅವರು ಸಿಎಂ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆದರೆ ನಾವು ವಸ್ತುಸ್ಥಿತಿ ಮತ್ತೆ ಈಗೇನ್ ನಡೀತಾ ಇದೆ, ಏನಾಗಬೇಕು, ಪಕ್ಷದ ದೂರದೃಷ್ಟಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು.